ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಎದೆಯ ಸುತ್ತಳತೆ 40 ಇದ್ದಾಗ ಯಾವ ರೀತಿಯಾಗಿ ಬ್ಲೌಸ್ನ ಕಟ್ ಮಾಡುವುದು ವಿತೌಟ್ ಶೋಲ್ಡರ್ ಡ್ರಾಪ್, ಯಾವುದೇ ಥರದ ಶೋಲ್ಡರ್ ಡ್ರಾಪ್ ಆಗದೆ ಇರೋ ಥರ, ಆರ್ಮಲಲ್ಲಿ ರಿಂಕಲ್ಸ್ ಬರ್ದಿರೋ ಥರ ಯಾವ ರೀತಿಯಾಗಿ ಕಟ್ ಮಾಡೋದಂತ ತೋರಿಸ್ತೀನಿ ನೋಡಿ. ಅವ್ರದ್ದು ಬ್ಲೌಸ್ ಲೆಂತ್ ಬಂದು ನಾನು ಇವಾಗೆಲ್ಲ ತೋರಿಸ್ತಿರೋದು ಯಾವುದೇ ಎಕ್ಸಾಕ್ಟ್ ಮೆಜರ್ಮೆಂಟ್ ಅಲ್ಲ. ನಾನು ಯಾವುದೇ ಟೇಬಲ್ನೂ ಯೂಸ್ ಮಾಡಿಲ್ಲ. ಅವ್ರ ಬ್ಲೌಸ್ ಮೇಲೆ ಏನು ಅಳತೆ ತೊಗೊಂಡಿದ್ದೀನೋ ಅದನ್ನೇ ಫಾಲೋ ಅಪ್ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಇವಾಗ ಬ್ಲೌಸ್ ಲೆಂತ್ ಬಂದು 14.5 ಇದೆ. 14.5 + 1 ಇಂಚ್ 15.5 ಇಂಚು. 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 ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡೋಣ. ನೆಕ್ಸ್ಟ್ ಫ್ರಂಟ್ ಲೆಂತ್ ಬಂದು 15 ಇದೆ. 15 + 2 17 ಇಂಚು. ಇಲ್ಲೇನಿದೆ ಎಕ್ಸಾಕ್ಟಾಗಿ ಅದೇ ಪಾಯಿಂಟ್ಗೆ ಇದು ಫುಲ್ಲು ಡೆಡ್ ಎಂಡ್ 17 ಇಂಚ್ ಇದೆ. 17 ಇಂಚ್ ಮಾರ್ಕ್ ಮಾಡಿದ್ದೀನಿ. ಓಕೆನಾ? 14.5 + 1 ಇಂಚ್ 15.5 ಇಂಚ್. ನೆಕ್ಸ್ಟ್ 5.25 ಭುಜ ಬಂದು 5.25. ನೆಕ್ಸ್ಟ್ ಶೋಲ್ಡರ್ ಪಟ್ಟಿ ಬಂದು 3.5 ಇಂಚು. 5.25 ಇಂಚು ಭುಜ ಇದೆ. 3.5 ಇಂಚು ಶೋಲ್ಡರ್ ಪಟ್ಟಿ ಇದೆ. ಓಕೆನಾ? ಆರ್ಮೋಲ್ ಲೆಂತ್ ಬಂದು 5.75. 5.25 ಇಂಚು ಭುಜ. ಈ ಕಡೆಯಿಂದ ಈ ಕಡೆಗೆ 5.25 ಇಂಚು. 5.25 ಇಂಚು ಆರ್ಮೋಲ್ ಲೆಂತು. ಶೋಲ್ಡರ್ ಬಂದು 5.25 ಇಂಚು. ನೆಕ್ಸ್ಟು 5.25 ಇಂಚು. ಇಲ್ಲಿಂದ ಇಲ್ಲಿಗೆ 5.25. ನೆಕ್ಸ್ಟ್ ಇವಾಗ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡೋಣ. ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡೋಣ. ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 1 ಇಂಚು. ಇದೇ ಸುತ್ತಳತೆ 10 ಇದೆ. 10 ಇಂಚ್ ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ 2 ಇಂಚ್ ಮಾರ್ಕ್ ಮಾಡುವ. ನೆಕ್ಸ್ಟ್ ಇವಾಗ ಆರ್ಮೋಲ್ ಶೇಪ್ ತೆಗೆಯೋಣ. ನೋಡಿ, 10 ಇಂಚ್ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಆರ್ಮೋಲ್ ಎಷ್ಟಿದೆ ಅಂತ ಚೆಕ್ ಮಾಡ್ತೀನಿ. 9.4 ಎಕ್ಸಾಕ್ಟಾಗಿ ಬರ್ತಾಯಿದೆ. ಅವ್ರು 9.4 ಇದೆ. ಇಲ್ಲಿಂದ ಇಲ್ಲಿಗೆ 1 ಇಂಚು. ಇಲ್ಲಿಂದ ಇಲ್ಲಿಗೆ 10 ಇಂಚು. ಇಲ್ಲಿಂದ ಇಲ್ಲಿಗೆ 3 ಇಂಚು. ಆರ್ಮೋಲ್ ಕರ್ವ್ ಶೇಪ್ ತೆಗೆಯುವ ಇವಾಗ. ನೆಕ್ಸ್ಟ್ ಇವಾಗ ಆರ್ಮೋಲ್ ರೌಂಡ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಸರಿ, ನೆಕ್ಸ್ಟ್ ಫ್ರಂಟ್ ನೆಕ್ ಡೀಪು 7.5. ಫ್ರಂಟ್ ಬ್ರಾಡು 2.25. ನೆಕ್ಸ್ಟ್ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡೋಣ. ನೆಕ್ಸ್ಟ್ ಕರ್ ಶೇಪ್, ಮಾಮೂಲಿ ಫ್ರಂಟ್ ಶೇಪ್ ತೆಗೆಯೋಣ. ಹುಕ್ಸ್ ಪಟ್ಟಿ ಎಷ್ಟಿದೆ ನೋಡೋಣ. ಹುಕ್ಸ್ ಪಟ್ಟಿ ಎಷ್ಟಿದೆ ಅಂತ ನೋಡೋಣ. ಹುಕ್ಸ್ ಪಟ್ಟಿ 4 + 1 5 ಇಂಚು. ಹುಕ್ಸ್ ಪಟ್ಟಿ 4 + 1 5 ಇಂಚು. ಫ್ರಂಟ್ ವೇಸ್ಟ್ ರೌಂಡ್ ಬಂದು 8.2. 8.2 ಫ್ರಂಟ್ ವೇಸ್ಟ್ ರೌಂಡು. 1.5 ಇಂಚು ಡಾಟ್ ವಿಡ್ತು. 2.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್. ನೆಕ್ಸ್ಟ್ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡೋಣ. ನೆಕ್ಸ್ಟ್ ಆಮೇಲೆ ಹುಕ್ಸ್ ಪಟ್ಟಿ 5, ಫಿಟ್ಟಿಂಗ್ ಪಟ್ಟಿ 3.85. 3.85 ಫಿಟ್ಟಿಂಗ್ ಪಟ್ಟಿ. ಇದು 4 + 1 5 ಇಂಚು. ನೆಕ್ಸ್ಟ್ ಇನ್ನು ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡೋಣ. ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡಿ ಈ ಥರ ಕ್ರಾಸಾಗಿ ತೆಗೆಯೋಣ. ನೆಕ್ಸ್ಟ್ ಡಾಟ್ ಸ್ಪೇಸ್ ಬಂದು 3 ಇಂಚು. 3 ಇಂಚ್ ಡಾಟ್ ಸ್ಪೇಸು. 1.5 ಇಂಚ್ ಡಾಟ್ ವಿಡ್ತು. ಡಾಟ್ ಲೆಂತ್ ಬಂದು 2 ಇಂಚು. 2 ಇಂಚ್ ಡಾಟ್ ಲೆಂತ್. ನೆಕ್ಸ್ಟು ಈ ಡಾಟು 3.5 ಇಂಚು. ನೆಕ್ಸ್ಟು ಮಿಡ್ ಡಾಟು ಈ ಥರ ಮಿಡ್ಗೆ ಮಾರ್ಕ್ ಮಾಡಿ 2.5 ಇಂಚು. ಫ್ರಂಟ್ ಆಯಿತು. ಇಷ್ಟೊಂದು ಈಸಿನ, ಇಷ್ಟೊಂದು ಬೇಗ ಕಟ್ ಮಾಡ್ಬೋದಾ ಅಂತ ನಿಮ್ಮ ಮೈಂಡಲ್ಲಿ ಥಿಂಕ್ ಬರ್ಬೋದು. ಹೌದು, ಇಷ್ಟೊಂದು ಬೇಗನೆ ಕಟ್ ಮಾಡ್ಬೋದು. 9.5 ಇಂಚು ಬ್ಯಾಕ್ ವೇಸ್ಟ್ ರೌಂಡು. ಎಕ್ಸ್ಟ್ರಾ ಮಾರ್ಜಿನ್ 3 ಇಂಚು. ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡೋಣ. ಬ್ಯಾಕ್ ವೇಸ್ಟ್ ರೌಂಡು 9.5 ಇಂಚು. 3 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್. ನೆಕ್ಸ್ಟ್ 8.2. ಓಕೆ, ಬ್ಯಾಕ್ 1/2 ಇಂಚ್ ಮಾರ್ಕ್ ಮಾಡಿ ಬ್ಯಾಕ್ ಪಟ್ಟಿ ಎಷ್ಟಿದೆ ನೋಡೋಣ. ಬ್ಯಾಕ್ ಪಟ್ಟಿ 5 ಇಂಚು.
ಬ್ಯಾಕ್ ರೌಂಡ್ 3 ಇಂಚು. ನೆಕ್ಸ್ಟ್ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡೋಣ. ನೆಕ್ಸ್ಟ್ ಈ ಥರ ರೌಂಡ್ ಶೇಪ್ ತೆಗಿಯೋಣ. ಸರಿ ಅಲ್ವಾ? ನೋಡಿ ಇವಾಗ 14.5 ಪ್ಲಸ್ 1 ಇಂಚು 15.5 ಇಂಚು, 15 ಪ್ಲಸ್ 2 17 ಇಂಚು, ಇಲ್ಲಿಂದ ಇಲ್ಲಿಗೆ 5.25 5.7 5.7. ನೆಕ್ಸ್ಟ್ ಇವಾಗ ನೆಕ್ ಶೇಪ್ನ ಕಟ್ ಮಾಡ್ಕೊಳ್ಳೋಣ. ನೆಕ್ ನೋಡಿ ಇವಾಗ ಫ್ರಂಟು ಮತ್ತು ಬ್ಯಾಕು ಕಟ್ ಮಾಡ್ಕೊಳ್ಳಿ. ಇಲ್ಲಿ ಡಿಸ್ಟರ್ಬೆನ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫ್ರಂಟು ಮತ್ತು ಬ್ಯಾಕು ಕಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಉಕ್ಸ್ ಪಟ್ಟಿ ಮತ್ತು ಏನಪ್ಪ ಇದು ಕ್ರಾಸ್ ಪಟ್ಟಿ ಇದೆಯಲ್ಲ, ಈ ಕ್ರಾಸ್ ಪಟ್ಟಿನ ಇದು ಕಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿಗೆ ಕಟ್ ಮಾಡ್ತಾಯಿದ್ದೀನಿ. ಇದನ್ನು ಈ ಸ್ಟ್ರೈಟ್ ಲೈನ್ ಕಟ್ ಮಾಡ್ತಾಯಿದ್ದೀನಿ. ಸ್ಟ್ರೈಟ್ ಲೈನ್ ಕಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ಇದನ್ನು ಮಾಮೂಲಿ ಮಿಲ್ಗಿ ಥರ ಕಟ್ ಮಾಡಿ ಇಲ್ಲಿ ಈ ರೀತಿಯಾಗಿ ಕಟ್ ಮಾಡ್ತಾಯಿದ್ದೀನಿ ಆರ್ಮೋಲ್ ಶೇಪು. ನೆಕ್ಸ್ಟ್ ಇದನ್ನು ಕಟ್ ಮಾಡ್ತಾಯಿದ್ದೀನಿ. ನೋಡಿ ಆರ್ಮೋಲ್ ಶೇಪು. ಆಮೇಲೆ ನೆಕ್ಸ್ಟ್ ಈ ಕ್ರಾಸ್ ಪಟ್ಟಿ ಇದೆಯಲ್ಲ, ಇದನ್ನ ಈ ಥರ ಕಟ್ ಮಾಡಿದ್ರೆ ನೆಕ್ಸ್ಟ್ ಈಗ 4 ಕ್ರಾಸ್ ಪಟ್ಟಿ ಬೇಕಲ್ಲ ಸಿಗುತ್ತೆ. ಬಟ್ ಅದು ಉಕ್ಸ್ ಪಟ್ಟಿ ಕಾಜಾ ಪಟ್ಟಿಗೆಲ್ಲ ಬೇಕಲ್ಲ, ಅದು ನೋಡ್ತೀನಿ ಬಟ್ಟೆ ಮಿಕ್ಕತ್ತಾ ಏನು ಅಂತ ಇದೆ, ಕಟ್ ಮಾಡ್ಕೋತೀನಿ ಅದನ್ನು. ನೆಕ್ಸ್ಟ್ ಇದನ್ನು ಇಟ್ಟು ಈ ಥರ ತಿರುಗಿಸಿ ಈ ರೀತಿಯಾಗಿ ನೋಡಿ ಇದನ್ನ ಪ್ರಿಂಟ್ ಮಾಡ್ತಾಯಿದ್ದೀನಿ ಈ ಥರ. ನೆಕ್ಸ್ಟ್ ಈ ಥರ ಈಗ ನೋಡಿ ಈ ಥರ ಡಾಟ್ಸ್ ಎಲ್ಲ ಮಾರ್ಕ್ ಮಾಡಿದ್ದೀನಿ. ನೆಕ್ಸ್ಟ್ ಇದು ಇಲ್ಲಿ ಹಿಂಗಿಟ್ಟು ಡಾಟ್ಸ್ ಮಾರ್ಕಿಂಗ್ ಮಾಡಿದೆ. ನೋಡಿ ಈ ಥರ ಡಾಟು. ನೋಡಿ ಈ ಥರ ಡಾಟು. ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೆ ಆಗುತ್ತೆ ನೋಡಿ. ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಕಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಬೇಕು ನಮ್ಗೆ 4 ಪೀಸ್ ಬೇಕು. ನೋಡಿ ಈ ಥರ ರೌಂಡ್ ಶೇಪು ನೋಡ್ರಾ. ಇವಾಗ ನೆಕ್ಸ್ಟು ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ನೋಡೋಣ. ಸ್ಲೀವ್ ಲೆಂತು 10.6 ಇದೆ. 10.6 ಪ್ಲಸ್ 1 ಇಂಚ್ 11.6. 10.6 plus 1 is 11.6. 9.4. ಇದು ಎಕ್ಸ್ಟ್ರಾ ಕಟಿಂಗ್ ಮಾಡ್ಬೋದು. 10.6 plus 1 is 11.6. ಈಗ ಸ್ಲೀವ್ ಡೌನಿಂಗ್ 3 ಇಂಚ್. 10.6 plus 1 is 11.6. 3 ಇಂಚ್ ಸ್ಲೀವ್ ಡೌನಿಂಗ್. 10.6 plus 1 is 11.6. 3 ಇಂಚ್ ಸ್ಲೀವ್ ಡೌನಿಂಗ್. 10.6 plus 1 is 11.6. 3 inch ಸ್ಲೀವ್ ಡೌನಿಂಗ್. plus 1 is 11.6. ನೆಕ್ಸ್ಟ್ ಆರ್ಮೋಲ್ ರೌಂಡ್ ಬಂದು 9.4 ಇದೆ. ನಾನು ಅಲ್ಲಿ ಕರೆಕ್ಟಾಗಿ ಈ ಥರ ಮಿಡ್ಡಾಗ ಅದೇ ಎಕ್ಸ್ಟ್ರಾ ಆಮೇಲೆ ನಾನು ಬಟ್ಟೆ ಅಟ್ಯಾಚ್ ಮಾಡ್ಕೋತೀನಿ. ಯಾವನೇ ಯಾರಕ್ಕೆ ಬಂದಿದೆಯೋ ಅವನ ಯಾರಕ್ಕೆ ಸ್ಕೇಲ್ ಇಟ್ಟು ಈ ಥರ ಅಲ್ಲಿಗೆ ಜೋಡಿಸ್ಬೇಕು. ಇದು ಸ್ವಲ್ಪ ಮೇಲೆ ಹೋಗುತ್ತೆ. ಈ ರೀತಿಯಾಗಿ ಆರ್ಮಲ್ ಕರ್ವ್ ಶೇಪ್ನ ತೆಗಿಬೇಕು. ಸ್ಲೀವ್ ಶೇಪ ಈ ರೀತಿಯಾಗಿ
ಈ ರೀತಿಯಾಗಿ ಸ್ಲೀವ್ ಶೇಪ್ನ ತೆಗಿಯೋದು. ಮತ್ತು ನೆಕ್ಸ್ಟ್ ಇದೆ ಸ್ಲೀವ್ ಶೇಪು. ನೆಕ್ಸ್ಟ್ 6.1, ಆಮೇಲೆ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚು ಆಯಿತಾ. ನೋಡಿ ಇವಾಗ ಇದು ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ, ಇದನ್ನ ಕಟ್ ಮಾಡ್ಕೋಬೇಕು. ಇದು ಕ್ಲೋಸಿಂಗಲ್ಲಿದೆ, ಓಪನ್ ಮಾಡ್ಕೊಳ್ಳಿ. ಕ್ಲೋಸಿಂಗಲ್ಲಿದೆ, ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಈ ರೀತಿಗೆ ಶೇಪ್ನ ತೆಗಿಬೇಕು. ನೆಕ್ಸ್ಟ್ ಫ್ರಂಟ್ ಶೇಪ್ನ ತೆಗಿಬೇಕು. ನೆಕ್ಸ್ಟ್ ಇಲ್ಲಿ ಕಟ್ಸ್ ಕೊಡಬೇಕು. ಇಲ್ಲಿಗೋ ಕಟ್ಸು, ಇದನ್ನ ಓಪನ್ ಮಾಡ್ಕೊಳ್ಳಿ. ಇದನ್ನೇನು ಮಾಡಬೇಕು ಅಂದರೆ ಈ ರೀತಿಯಾಗಿ ಅಟ್ಯಾಚ್ ಮಾಡಿಕೊಂಡ್ರೆ ನಮಗೆ ಎಕ್ಸ್ಟ್ರಾ 2 ಇಂಚು ಕಚ್ಚಾ ಎಲ್ಲ ಸಿಗುತ್ತೆ. ಈ ರೀತಿಯಾಗಿ ರಾಂಗು, ಈ ರೀತಿಯಾಗಿ ರಾಂಗು. ಓಕೆನಾ? ನೋಡಿ ಇವಾಗ ಕಟ್ ಮಾಡ್ಕೊಳ್ಳೋಣ. ಕ್ಲಾತ್ ಇಟ್ಬಿಟ್ಟು ಫಸ್ಟು ಯಾವುದೇ ಇದಾಗಲಿ ಸ್ಲೀವ್ನ ಕಟ್ ಮಾಡ್ಕೊಬಿಡಿ. ಸ್ಲೀವ್ಗೆ ಜಾಸ್ತಿ ಪ್ಯಾಚ್ ಮಾಡೋಕ್ಕಾಗಲ್ಲ, ಯಾಕಂದರೆ ಈ ರೀತಿಯ ಪ್ರಾಬ್ಲಮ್ ನಂಗೆ ತುಂಬ ಆಗಿದೆ, ನಾನು ತುಂಬ ಫೇಸ್ ಮಾಡಿದ್ದೀನಿ. ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ಸ್ಲೀವ್ಗೆ ಜಾಸ್ತಿ ಪ್ಯಾಚ್ ಕೊಡೋಕ್ಕೋಗಲ್ಲ, ಸೈಡಲ್ಲಿ ಮಾತ್ರ ಪ್ಯಾಚ್ ಕೊಡ್ತೀನಿ ಅಷ್ಟೇ. ಅದಕ್ಕೋಸ್ಕರ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟು ಸ್ಲೀವ್ನ ಕಟ್ ಮಾಡ್ಕೋಬೇಕು. ಓಕೆನಾ? ನೋಡಿ ಹೀಗೆ ಸ್ಲೀವ್ನ ಕಟ್ ಮಾಡ್ಕೊಳ್ಳೋಣ. ಕಟ್ ಇವಾಗ ಕೊಡ್ತೀನಿ. ನೆಕ್ಸ್ಟ್ ಬ್ಯಾಕು ಫ್ರಂಟು, ಇಷ್ಟು ಬಟ್ಟೆ ಇನ್ನು ಮಿಕ್ಕಿದೆಯಲ್ವಾ, ಬ್ಯಾಕು ಫ್ರಂಟು ತೋರಿಸ್ತೀನಿ. ಬ್ಯಾಕ್ ಯಾವ ಥರ ಕಟ್ ಮಾಡ್ಕೊತಾ ಇದ್ದೀನಿ ಅಂತ ಈ ಥರ ಇಟ್ಬಿಟ್ಟು ನೆಕ್ಸ್ಟ್ ಫ್ರಂಟ್ ಈ ಥರ ಕಟ್ ಮಾಡ್ಕೊಳ್ಳಿ. ಬ್ಯಾಕ್ ಈ ಥರ, ಫ್ರಂಟ್ ಈ ಥರ. ಫ್ರಂಟ್ ಈ ಥರ ಮಾಡಿ ಕಟ್ ಮಾಡ್ಕೊಳ್ಳೋಣ. ಕ್ರಾಸ್ ಪಟ್ಟಿಗೆ ಬಟ್ಟೆ ಆಮೇಲೆ ಎಲ್ಲ ಎಕ್ಸ್ಟ್ರಾ ಕ್ಲೀನ್ ಮಾಡಿರೋ ಬಟ್ಟೆ ಸಿಗುತ್ತಲ್ಲ, ಅದನ್ನೇ ಜಾಯಿಂಟ್ ಮಾಡಿದ್ರೆ ಆಯಿತು. ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ಕೊಂಡ್ರೆ ಆಯಿತು. ನೋಡಿ ಇದು ಇದಕ್ಕೆ ಇನ್ನು ಕಟ್ಟೋ ದಾರ, ಅದು ಹಿಂದಕ್ಕೆ ಕಟ್ಟೋ ದಾರ ಮತ್ತು ಪೈಪಿಂಗು. ನೋಡಿ ಕ್ರಾಸ್ ಪಟ್ಟಿ ಇದು. ನೆಕ್ಸ್ಟ್ ಇದು ಉಕ್ಸ್ ಪಟ್ಟಿ ಕಾಜಾ ಪಟ್ಟಿಗೆ ಇದು ಕೂಡ ಇರಲಿ. ನೆಕ್ಸ್ಟ್ ಇವಾಗ ಇದನ್ನು ಕಟ್ಟೋಣ. ಇದೇ ಸುತ್ತಳತೆ 40 ಇದ್ದಾಗ ಯಾವ ರೀತಿ ಕಟ್ ಮಾಡೋದಂತ ತೋರಿಸಿದ್ದೀನಿ. ನೆಕ್ಸ್ಟ್ ಇವಾಗ ಇದನ್ನು ಈ ಥರ ಇಡೋಣ. ನೋಡಿ ಈ ಥರ. ಇದನ್ನು ಈ ಥರ ಇಟ್ಟು ಈ ಸ್ಲೀವ್ನ ಈ ಥರ ಇಡೋಣ. ಇಟ್ಟು ಈ ಥರ ಕಟ್ ಮಾಡ್ಕೋಬೇಕು. ಆಮೇಲೆ ಎಕ್ಸ್ಟ್ರಾ ಬಟ್ಟೆ ಬೇಕಾದರೆ ಅಟ್ಯಾಚ್ ಮಾಡ್ಕೊಳ್ಳೋಣ, ಅದು ಕೆಳಗಡೆ ಮಾತ್ರ ಬರುತ್ತೆ. ನೋಡಿ ಈ ಥರ. ನೆಕ್ಸ್ಟ್ ಇದು ಈ ಥರ ರಾಂಗು ರೈಟು ನೋಡಿಕೊಂಡು ಅಟ್ಯಾಚ್ ಮಾಡಿ. ಈ ಥರ ಬ್ಯಾಕು, ಫ್ರಂಟ್ ಈ ಥರ ಹಿಡೀಲಿ. ಈ ಫ್ರಂಟ್ ಈ ಥರ ಇಡಿ. ಇವಾಗ ಕಟ್ ಮಾಡ್ಕೋಬೇಕು.
ಈ ಥರ ಬ್ಯಾಕು. ನೆಕ್ಸ್ಟ್ ಫ್ರಂಟು. ನೆಕ್ಸ್ಟ್ ಫ್ರಂಟ್ ತೋರಿಸ್ತೀನಿ. ಈ ಥರ ಫ್ರಂಟ್ ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈ ಸೈಡು. ನೆಕ್ಸ್ಟ್ ಹುಕ್ಸ್ ಪಟ್ಟಿ ಇದ್ರ ಮೇಲೆ ಇಡ್ತೀನಿ ಇವಾಗ. ಇದೆಲ್ಲ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ನೆಕ್ಸ್ಟ್ ಇದು ಹುಕ್ಸ್ ಪಟ್ಟಿ ಕಾಜಾ ಪಟ್ಟಿಗಿದೆ ಬಟ್ಟೆ. ಈ ಬಟ್ಟೆಲಿಗೆ ಹಾಕೊಳ್ಳೋಣ. ಇದು ಪೈಪಿಂಗ್ ಬಟ್ಟೆ. ಇದನ್ನ ಇವಾಗ ಕಟ್ಟೋಣ. ನೋಡ್ರಲ್ಲ ಫ್ರೆಂಡ್ಸ್, ಎದೆ ಸುತ್ತಳತೆ 40 ಇದ್ದಾಗ ಯಾವ ರೀತಿಯಾಗಿ ಬಟ್ಟೆನ ಲೈನಿಂಗ್ ಬಟ್ಟೆನ ಕಟ್ ಮಾಡೋದು, ಮತ್ತು ಎಕ್ಸ್ಟ್ರಾ ಇದಿದ್ದಾಗ ಏನೋ ಮೇನ್ ಕ್ಲಾತ್ ಮೇಲೆ ಇಟ್ಟಾಗ ಯಾವ ರೀತಿಯಾಗಿ ಬ್ಯಾಕು ಫ್ರಂಟು ಎಲ್ಲದನ್ನು ಕಟ್ ಮಾಡ್ಕೊಳ್ಳೋದಂತ ತೋರಿಸಿದ್ದೀನಿ. ಇದೇ ರೀತಿಯಾಗಿ ನೀವು ಕಟ್ಟಿಂಗ್ ಈ ಥರ ಮಾಡ್ಕೊಳ್ಳಿ. ನಿಮ್ಮ ಅಳತೆ ಬ್ಲೌಸ್ ಮೇಲೆ, ನಿಮ್ಮ ಕಸ್ಟಮರ್ ಕೊಟ್ಟಿರೋ ಅಳತೆ ಬ್ಲೌಸ್ ಮೇಲೆ ಏನು ಅಳತೆ ಇದೆಯೋ ಅದನ್ನು ತೆಗೆದು ಈ ಥರ ಕಟ್ ಮಾಡಿದ್ರೆ 100% ಸಕ್ಸಸ್ ಆಗ್ತೀರಾ. ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು. ಬಾಯ್ ಬಾಯ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ, ಕಮೆಂಟ್ಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ.